ಬಿರುಗಾಳಿ ಆಲಿಕಲ್ಲು ಮಳೆಗೆ ಗೋಣಿಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಳಿಂಬೆ ಬೆಳೆ ನಾಶವಾಗಿದ್ದು, ಸರ್ಕಾರ ಬೆಳೆ ನಷ್ಟ ಪರಿಹಾರ ನೀಡುವಂತೆ ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಆಗ್ರಹಿಸಿದ್ದಾರೆ. ಶಿರಾ ತಾಲೂಕಿನ ಗೋಣಿಹಳ್ಳಿಯಲ್ಲಿ ನಡೆದ ವೀಕೆಂಡ್ ವಿತ್ ರೈತ ಕಾರ್ಯಕ್ರಮದಲ್ಲಿ ರೈತರ ಸಂಕಷ್ಟದ ಧ್ವನಿ ಗಟ್ಟಿಯಾಗಿ ಮೊಳಗಿತು. ಈ ವೇಳೆ ಮಾತನಾಡಿದ ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ, ಗೋಣಿಹಳ್ಳಿಯಲ್ಲಿ ಗ್ರಾಮದ ಗುರುಮೂರ್ತಿಯವರ ಜಮೀನಿನಲ್ಲಿ ಆಲಿಕಲ್ಲು ಮಳೆಗೆ ದಾಳಿಂಬೆ ತೋಟ ಸಂಪೂರ್ಣವಾಗಿ ಹಾಳಾಗಿದ್ದು, ಸರ್ಕಾರ ರೈತರ ನೋವಿಗೆ ಸ್ಪಂದಿಸಿ ತಕ್ಷಣ ತಾಲೂಕು ಆಡಳಿತ ಇವರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಯುಗಾದಿ ಹಬ್ಬದ ಮುನ್ನ ಸುರಿದ ಅಕಾಲಿಕ ಭಾರಿ ಮಳೆಯಿಂದ ಸುಮಾರು 200 ಎಕರೆ ದಾಳಿಂಬೆ ತೋಟಗಳು ಹಾನಿಗಳಾಗಿ ರೈತರು ಭಾರಿ ನಷ್ಟ ಅನುಭವಿಸುತ್ತಿದ್ದಾರೆ. ಹಬ್ಬದ ಸಂತೋಷದ ನಡುವೆಯೇ ಈ ಪ್ರಕೃತಿ ವಿಪತ್ತು ರೈತರ ಬದುಕಿಗೆ ದೊಡ್ಡ ಹೊಡೆತ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಸ್ಪಂದಿಸಿ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಮತ್ತು ಪ್ರೋತ್ಸಾಹಧನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್, ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಪುನೀತ್ ಗೌಡ, ತೋಟಗಾರಿಕಾ ಸಹಾಯಕ ನಿರ್ದೇಶಕ ಸುಧಾಕರ್ ಸೇರಿದಂತೆ ಹಲವಾರು ರೈತರು, ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಯಾಕೆಂದ್ರೆ ಇಂಥ ಒಬ್ಬ ರೈತನಿಗೆ ಯಾರು ತಂದೆ ಇಲ್ಲ, ಮತ್ತೆ ಅವನಿಗೆ ಜಮೀನಲ್ಲಿ ಬೋರ್ ಇಲ್ಲ, ಅಂತವನ್ ಜಮೀನಿಗೆ ಕರ್ಕೊಂಡ್ಬಂದು ನಮಗೊಂದ್ ಪಕ್ಷ ಪರಿಹಾರ ಬರಲಿಲ್ಲ ಅಂದ್ರೂ ಯಾವ್ದಾ ಪಕ್ಷದ ಮುಖಂಡರು ಯಾರಾದ್ರೂ ಬಂದ್ರು ಅವನಿಗೆ ವೈಯಕ್ತಿಕವಾಗಿ ಸಹಾಯನಾದ್ರೂ ಮಾಡ್ಲಿ ಅಂತ ಹೇಳಿ ಇವತ್ತಂತ ಜಮೀನಿಗೆ ಕರ್ಕೊಂಡ್ಬಂದು ತೋರಿಸಿದ್ದಾರೆ. ನಿಜವಾಗ್ಲೂ ನನಗೂ ಕೂಡ ಇಂಥ ಸಂದರ್ಭದಲ್ಲೂ ಸಹ ಖುಷಿ ಆಗ್ತೈತೆ. ನಿಮ್ಮ ಒಗ್ಗಟ್ಟಿಗೆ ನಾನು ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ, ಈಗಾಗ್ಲೇ ಎಸ್.ಆರ್. ಗೌಡ್ರು ಮಾತಾಡ್ತಾ ಹೇಳ್ತಿದ್ರು ದಾಳಿಂಬೆ ಬೆಳೆಯೋದು ತುಂಬಾ ಕಷ್ಟ ಅಂತ. ಯಾಕೆಂದ್ರೆ ನಾನು ಎಸ್.ಆರ್. ಗೌಡ್ರು ಒಂದೇ ಸಲ ಗೂಟಿ ತಗೊಂಡು ನಾನು 3,000 ಹಾಕಿದ್ದೆ. ಅದ್ರ ಕಷ್ಟ ಏನು, ಒಂದ್ಸಲ ಔಷಧಿ ಹೊಡೆಯಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನನಗೂ ಅರಿವಿದೆ. ಹಾಗಾಗಿ ಸರ್ಕಾರದ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು, ಬಂದ ಪುಟ್ಟ ಹೋದ ಪುಟ್ಟ ಕೆಲಸ ಆಗ್ಬಾರ್ದು. ಅಧಿಕಾರಿಗಳು ನಾನು ಬಂದ್ ಫೋಟೋ ಹೊಡ್ಕೊಂಡು ಹೋಗಿದ್ದೀನಿ, ಮೇಲಕ್ಕೆ ಕಳಿಸಿದೀನಿ, ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಾರ್ದು. ಯಾಕೆಂದ್ರೆ ಇನ್ ಮುಂದಕ್ಕೆ ನವೆಂಬರ್ ಅಕ್ಟೋಬರ್ಗಾದ್ರೂ ಅವ್ರು ಇತ್ರೆಲ್ ಹೊಡೆದು ಡ್ರೈವ್ ಮಾಡಿ ಬೆಳೆಗ್ ಬಿಡಕ್ಕಾದ್ರೂ ಅವ್ರಿಗೆ ಸೂಕ್ತವಾದ ಒಂದು ಪರಿಹಾರವನ್ನು ಕೊಡ್ಲೇಬೇಕು ತಕ್ಷಣಕ್ಕೆ. ಇಲ್ಲ ಅಂದ್ರೆ ರೈತನ ಬದುಕು ಬೀದಿಗೆ ಬೀಳ್ತೈತೆ. ಯಾಕೆಂದ್ರೆ ಅವನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈಗಾಗಲೇ ಒಂದ್ ಎಕರೆ 1,000 ಗಿಡ ಬೆಳೆಯಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ಲಕ್ಷ 6 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತೆ. ಯಾಕೆಂದ್ರೆ ಆ ಗಿಡದ ಮೇಲೆ ದುಂಡಾಣು ರೋಗ ಇರ್ತೈತೆ, ತ್ರಿಪ್ಸ್ ಇರ್ತೈತೆ, ಅನೇಕ ರೋಗಗಳು ಬರ್ತವೆ. ಇವನ್ನೆಲ್ಲ ಹತೋಟಿ ಮಾಡ್ಬೇಕು ಅಂದ್ರೆ ರೈತನಿಗೆ ತುಂಬಾ ಕಷ್ಟ ಐತೆ. ನಾವು ಖುಷಿಯಾಗಿದ್ದು ಹಣ್ಣು ತಿಂದ್ಬಿಡ್ತೀವಿ. ಈ ಹಣ್ಣಿನಲ್ಲಿ ಬೆಳೆಯೋದಕ್ಕೆ ಎಷ್ಟು ಶ್ರಮ ಐತೆ ಅಂದ್ರೆ ನಿಜವಾಗ ಒಬ್ಬ ರೈತರಿಗೆ ಅರ್ಥ ಆಗ್ತೈತೆ. ಹಾಗಾಗಿ ಜಯಚಂದ್ರ ಅವರು ಇದಕ್ಕೆ ಗಮನ ಕೊಟ್ಟು ಜಿಲ್ಲಾಧಿಕಾರಿಗಳಲ್ಲಿ ವಿಶೇಷವಾದ ಪರಿಹಾರ ನಿಧಿ ಇರ್ತೈತೆ. ಹಾಗಾಗಿ ಅವ್ರನ್ನ ಮನವೊಲಿಸಿ ಜಿಲ್ಲಾಧಿಕಾರಿಗಳು ತುಂಬಾ ಒಳ್ಳೆಯವರಿದ್ದಾರೆ. ದಯಮಾಡಿ ನಮ್ಮ ಶಿರಾ ತಾಲೂಕಿನ ರೈತರು ಯಾವ ತರ ಪರಿಹಾರ ಇದಕ್ಕೆ ಮಾಡಬಹುದು? ಕಳೆದ 3 ದಿನಗಳ ಹಿಂದೆ ಸುರಿದಂತಹ ಶಿರಾ ತಾಲೂಕಿನ ಗೋಣಿಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ಆಲಿಕಲ್ ಮಳೆಯಿಂದಾಗಿ ಸುಮಾರು 500 ಎಕರೆ ಇವತ್ತು ಈ ಒಂದು ದಾಳಿಂಬೆ ಬೆಳೆ ನಾಶವಾಗಿದ್ದು, ಆ ಸುರಿದಂತಹ ಆ ಒಂದು ಆಲಿಕಲ್ಗೆ ಬಂದಿರತಕ್ಕಂಥ ಬೆಳೆ ಇವತ್ತೇನ ಕಾಯಿಗಳ ಮೇಲೆ ಬಿದ್ದು ಆ ಕಾಯಿಗಳೆಲ್ಲವೂ ಕೂಡ ಪೆಟ್ಟಿದ್ದು ಅವು ಇನ್ನೇನು 3-4 ದಿನಗಳಲ್ಲಿ ಇವೆಲ್ಲವೂ ಕೂಡ ಉದುರೋಗ್ತಕ್ಕಂಥ ಒಂದು ಹಂತದಲ್ಲಿ ಇವತ್ತಿದೆ. ಅಂದರೆ ಈ ಭಾಗದಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಈ ಒಂದು ದಾಳಿಂಬೆ ಬೆಳೆಯನ್ನು ನಮ್ಮ ರೈತರು ಯಥೇಚ್ಛವಾಗಿ ಬೆಳೀತಾ ಬರ್ತಾ ಇದ್ದಾರೆ. ಅವರ ಜೀವನ ಆಧಾರನೇ ಕೂಡ ಇವತ್ತು ದಾಳಿಂಬೆ ಬೆಳೆಗೆ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ರೈತರು ಅವಲಂಬಿಸಿ ಸುಮಾರು ಲಕ್ಷಗಟ್ಟಲೆ ಇವತ್ತು ಈ ಹಣವನ್ನು ಈ ಒಂದು ದಾಳಿಂಬೆ ಬೆಳೆಗೆ ಇವತ್ತು ಹಾಕಿದ್ದಾರೆ. ಯಾಕೆಂದರೆ ದಾಳಿಂಬೆ ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇದನ್ನು ಬೆಳೆದು ಅಷ್ಟು ಸುಲಭವಾಗ್ತಕ್ಕಂಥದ್ದಲ್ಲ. ಭಾಳ ಸೂಕ್ಷ್ಮವಾಗಿ ಇದನ್ನು ಬೆಳಿಬೇಕು. ಪ್ರತಿದಿನವೂ ಕೂಡ ಒಂದು ರೋಗದಲ್ಲಿ ಹೆಚ್ಚು ಈ ಗಿಡಗಳಿಗೆ ರೋಗ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಯಾವಾಗಲೂ ಕೂಡ ಒಂದು ಭಾಳಷ್ಟು ವೆಚ್ಚದಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಮತ್ತು ಔಷಧಿಗಳನ್ನು ಸಿಂಪಡಿಸೋದ್ರ ಮುಖಾಂತರ ಇವತ್ತು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿ ಈ ಬೆಳೆಯನ್ನು ಇವತ್ತು ಈ ಭಾಗದ ರೈತರು ಬೆಳೀತಾ ಇದ್ದಾರೆ. ಇವತ್ತು ಎಲ್ಲವೂ ಕೂಡ ಇವತ್ತು ಹಾಳಾಗಿ ವಿಷ ಕುಡಿದು ಬಿಡ್ತೀವಿ. ಬೇಕಾದ್ರೆ ಅಲ್ಲೇ ನಮ್ಗೆ ಅಷ್ಟು ಮನಸ್ಸು ನೊಂದೈತೆ, ರೈತರದು ಬಹಳ ನೊಂದಿದೆ. ಸಾಲ ಸೂಲ ಮಾಡಿದಾರೆ. ಗ್ರಾಮದಲ್ಲಿ ಮೊನ್ನೆ 15ನೇ ತಾರೀಕು ಭಾರಿ ಮಳೆಯಿಂದ ಆನೆಕಲ್ ಬಿದ್ದು ಸುಮಾರು 200 ರಿಂದ 250 ಎಕರೆ ದಾಳಿಂಬೆ ತೋಟ ಹಾಳಾಗಿದೆ. ಆದ್ರಿಂದ ರೈತರು ಕೈಗೆ ಬಂದು ತುತ್ತು ಬಾಯಿಗೆ ಬಲ್ಲದೆ ತರ ಆಗಿದೆ. ರೈತರು
ಎಲ್ಲ ಸಾಲ ಮಾಡಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಬಡ್ಡಿ ಕಟ್ಟಿ ಮತ್ತೆ ಇನ್ನೇನು ಸಾಲವನ್ನು ಕೊಡ್ಬೇಕು, ಇನ್ನೇನು ಮತ್ತೆ ಕೈ ಸಾಲವನ್ನು ತೀರ್ಸೋ ಸಂದರ್ಭದಲ್ಲಿ ಈ ತರ ಬಹಳ ಸಂಕಷ್ಟಕ್ಕೆ ಗುರಿಯಾಗಿದೆ. ಕೋಟ್ಯಾಂತರ ರೂಪಾಯಿ ಗೋಣಿಹಳ್ಳಿ ಒಂದೇ ಗ್ರಾಮದಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಸಿರಾ ತಾಲೂಕಲ್ಲಿ ಅತ್ಯಂತ ಹೆಚ್ಚು ದಾಳಿಂಬೆ ಬೆಳೆಗಾರರಿರೋದು ನಮ್ಮ ಗೋಣಿಹಳ್ಳಿಯಲ್ಲಿ. ಗೋಣಿಹಳ್ಳಿ ನೋಡ್ಬೋದು, ಗೋಣಿಹಳ್ಳಿ ಎಲ್ಲ ತುಂಬಾ ಯುವಕ ಮಿತ್ರರು ಇದು ದಾಳಿಂಬೆ ಬೆಳೆಯಿಂದಾನೇ ಜೀವನ ಕಟ್ಕೊಂಡಿರೋದು ನೋಡ್ಬೋದು. ಸುಮಾರು ಜನ ಈ ಗೋಣಿಹಳ್ಳಿಯಲ್ಲಿ ದಾಳಿಂಬೆ ಬೆಳೆ ನಷ್ಟ ಆಗಿದೆ, ಮತ್ತೆ ರೇಷ್ಮೆ ನಷ್ಟ ಆಗಿದೆ, ಮತ್ತು ಇದು ಪಪ್ಪಾಯಿನ ನಷ್ಟ ಆಗಿದೆ, ತರಕಾರಿ ಬೆಳೆಗಳು ನಷ್ಟ ಆಗಿದೆ. 1 ಎಕರೆ ದಾಳಿಂಬೆ ಬೆಳೆಯಲಿಕ್ಕೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಬೆಳೆಯೋದಕ್ಕೆ ದುಡ್ಡು ಬೇಕು. ಅದನ್ನ ಸಾಲ ಮಾಡಿ ಬೆಳೆಗಳಿಗೆ ಹಾಕಿದ್ದಾರೆ. ಈ ಕೂಡಲೇ